ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಈ ಪ್ರೀತಿಯ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ ನಿಮಗೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಬರ್ಬೇಕಾರೆ ಈ ಒಂದು ಕಂಡೀಷನ್ ಕಂಪ್ಲೀಟ್ ಆಗಬೇಕು, ಅಂದರೆ ಈ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಆಗಬೇಕು. ಆವಾಗ ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ಬರುತ್ತೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ಏನಂತ ತಿಳ್ಕೊಂಡ್ರೆ, ಈ ಒಂದು ಕಂಡೀಷನ್ ಕಂಪ್ಲೀಟ್ ಆದರೆ ಸಾಕು, ನಮ್ಮೊಂದು ಯೂಟ್ಯೂಬ್ ಚಾನಲ್ ನಮಗೆ ಯೂಟ್ಯೂಬ್ನಿಂದ ನಾವು ಇನ್ನು ಮುಂದೆ ದುಡ್ಡು ಮಾಡ್ಬೋದು, ಎಷ್ಟು ಬೇಕಾದ್ರೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಆದರೆ ಈ ಒಂದು ಕಂಡೀಷನ್ ಕಂಪ್ಲೀಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಮಾನಿಟೇಷನ್ ಅಪ್ಪಿಲ್ ಅನ್ನೋ ಆಪ್ಷನ್ನೇ ನಿಮಗೆ ಬರಲ್ಲ, ಅಪ್ಲೈ ಅನ್ನೋ ಬಟನ್ನೇ ನಿಮಗೆ ಸಿಗಲ್ಲ. ಯಾಕಪ್ಪ ಅಂದ್ರೆ ಯೂಟ್ಯೂಬ್ನಲ್ಲಿ ಹೊಸದಾಗಿ ಕೆಲವೊಂದಷ್ಟು ಹೊಸ ನೀವು ಕಂಡೀಷನ್ ಬಂದಿದೆ, ಅಂದರೆ ಕೆಲವೊಂದಷ್ಟು ಹೊಸ ನೀವು ರೂಲ್ಸ್ ಬಂದಿದೆ ಯೂಟ್ಯೂಬ್ನಲ್ಲಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಗೊತ್ತಿರಲೇಬೇಕು. ಶಾರ್ಟ್ಸ್ ಕ್ರಿಯೇಟರ್ಸ್ ಆಗಿರ್ಬೋದು, ಲಾಂಗ್ ಕ್ರಿಯೇಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೀವು ಲೈಫ್ ಲಾಂಗ್ 1 ವರ್ಷ ಅಲ್ಲ 2 ವರ್ಷದಿಂದ ಕಷ್ಟಪಟ್ಟು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ, ಎಷ್ಟೇ ನೀವು ಮಿಲಿಯನ್ ಮಾಡಿದ್ರು ಕೂಡ ನಿಮ್ಮ ಚಾನಲ್ನಿಂದ ₹1 ಕೂಡ ನಿಮಗೆ ದುಡ್ಡು ಬರಲ್ಲ ಯೂಟ್ಯೂಬ್ನಿಂದ. ಅರ್ಥ ಮಾಡ್ಕೊಳ್ಳಿ. ಅದು ಏನೆಲ್ಲ ಕಂಡೀಷನ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ನೀವು ನೋಡಿದ್ರೆ ಯಾವುದೇ ರೀತಿ ನಿಮ್ಮ ಮಾನಿಟೇಷನ್ ಕೂಡ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಮಾನಿಟೇಷನ್ ತುಂಬ ಜನ ರಿವ್ಯೂವಲ್ಲಿ ಹೋಗಿರುತ್ತೆ, ಮಾನಿಟೇಷನ್ ಆನ್ ಆಗಲ್ಲ, ಡಿಸೇಬಲ್ ಆಗಿರುತ್ತೆ ಮಾನಿಟೇಷನು. ತುಂಬ ಜನ ಮಾನಿಟೇಷನ್ ಏನೂ ರೀಸನ್ ಇರಲ್ಲ, ಆನೂ ಆಗಲ್ಲ, ಈ ಕಡೆ ಆಪ್ ಇರಲ್ಲ, ರಿವ್ಯೂಸ್ ಕಂಟೆಂಟು ಬಂದಿರಲ್ಲ, ಹಂಗೆ ಸುಮ್ಮನೆ ನಿಂತು ಬಿಡುತ್ತೆ. ಅವರು ಯೂಟ್ಯೂಬ್ದವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಕೂಡ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋ ನೀವು ನೋಡಲೇಬೇಕು ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇರೋ ಎಲ್ಲ ನಮ್ಮ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ರತಿಯೊಬ್ಬರು ಕೂಡ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ 100K ಸಬ್ಸ್ಕ್ರೈಬ್ ಆಗುತ್ತೆ. ಬೇಗ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲನೇದಾಗಿ ಹೇಳ್ಬಿಡ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ನಾವು ಎಲ್ಲರೂ ಕೂಡ ಏನು ತಿಳ್ಕೊಂಡಿದ್ವಿ, ಜಸ್ಟ್ ಈ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್ ಮತ್ತು ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ, 10 ಮಿಲಿಯನ್ ವ್ಯೂಸ್ಗೆ ಕಂಪ್ಲೀಟ್ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ ಅಂತ ನೀವು ತಿಳಿದಿದ್ದೀರಾ. ಆದರೆ ಆ 4,000 ವಾಚ್ ಅವರ್ಸ್ ಯಾವ ರೀತಿ ಕೌಂಟ್ ಮಾಡ್ತಾರೆ ಯೂಟ್ಯೂಬ್ದಲ್ಲಿ ನಿಮ್ಗೆ ಗೊತ್ತಿಲ್ಲ. ಆ 10 ಮಿಲಿಯನ್ ವ್ಯೂಸ್ ಯಾವ ರೀತಿ ಕೌಂಟ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ. ಯಾಕಪ್ಪ ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಕಂಡೀಷನ್ಗಳಿದೆ, ಆ ಕಂಡೀಷನ್ ಗೊತ್ತಿರಬೇಕು, ಹೊಸ ನೀವು ಪಾಲಿಸಿ ಗೊತ್ತಿರಬೇಕು. ಇವಾಗ ಅಂದರೆ ಗೊತ್ತಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆರಾಮಾಗಿ ಮಾನಿಟೇಷನ್ ಆಗುತ್ತೆ. ಅದು ಯಾವ ರೀತಿ ಏನು ನಾನು ನಿಮಗೆ ಹೇಳೋದಕ್ಕೆ ಇಲ್ಲಿದ್ದೀನಿ. ನೀವು ನನ್ನ ವಿಡಿಯೋ ನೋಡಿದ್ರೆ ಸಾಕು, ಆರಾಮಾಗಿ ನಿಮ್ಮ ಚಾನಲ್ ಮಾನಿಟೇಷನ್ ಏನೂ ಇಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ಬಿಡ್ತೀನಿ ನೋಡಿ, ಜಸ್ಟ್ ವೇಟು. ಓಕೆ, ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. ಏನೂ ಇಲ್ಲ. ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ಬೇಕಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗ್ಬೇಕಾರೆ ಈ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್ ಮತ್ತು ಅದ್ರ ಜೊತೆಗೆ ಇದು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಗಬೇಕು, 10 ಅಂದರೆ 1 ವರ್ಷದೊಳಗೆ ಕಂಪ್ಲೀಟ್ ಆಗಬೇಕು. 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್, ಆವಾಗ ನೀವು ಎಲಿಜಿಬಲ್. ಅದೇ ರೀತಿ ಕೂಡ ನೀವು ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಇದ್ದರೆ 10 ಮಿಲಿಯನ್ ವ್ಯೂಸ್, ಅದು ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಆಗಬೇಕು, 90 ದಿನಗಳ ಒಳಗಡೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಆವಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ. ಆದರೆ ಈ ವಾಚ್ ಟೈಮ್ ಮತ್ತು ಈ ಶಾರ್ಟ್ಸ್ ಕ್ರಿಯೇಟರ್ಸು, ಲಾಂಗ್ ಕ್ರಿಯೇಟರ್ಸ್ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಈ ವಾಚ್ ಟೈಮು ಮತ್ತು ಈ ವ್ಯೂಸ್ ಯಾವ ರೀತಿ ಕೌಂಟ್ ಮಾಡ್ತಾರೆ ಯೂಟ್ಯೂಬ್ದವರು, ಹೆಂಗೆ ಕೌಂಟ್ ಮಾಡ್ತಾರೆ, ಏನೆಲ್ಲ ಕಂಡೀಷನ್ ಇದೆ, ಯಾವ ರೀತಿ ನಮ್ಮ ಅನ್ಲಿಸ್ಟೆಡ್ ವಿಡಿಯೋ ಕೌಂಟ್ ಮಾಡ್ತಾರೆ, ಡಿಲೀಟ್ ಮಾಡಿದಂಥ ವಿಡಿಯೋ ವಾಚ್ ಟೈಮ್ ಅದರದ್ದು ಕೌಂಟ್ ಆಗಿರುತ್ತೆ, ಎಲ್ಲ ನಾನು ನಿಮಗೆ ಹೇಳ್ತೀನಿ. ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮುಟ್ಟು ನೋಡೋಣ, ಸರಿಗಾರ ಸ್ವೈಪ್ ಮಾಡೋಣ, ಮೇಲ್ಗಡೆ ಸ್ವೈಪ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಇದರ ಪಾಲಿಸಿ ಏನೇನಿದೆ ಎಲ್ಲ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇಲ್ಲಿದೆ ನೋಡಿ, ಮೇನ್ ಇಂಪಾರ್ಟೆಂಟ್ ಪಾಲಿಸಿ. ಈ ಕಂಡೀಷನ್ಗಳಿದೆ, ಈ ಕಂಡೀಷನ್ ಪ್ರತಿಯೊಬ್ಬರು ಕೂಡ ಗೊತ್ತಿರಬೇಕು. ಏನಪ್ಪ ಕಂಡೀಷನ್ ನೀವು ನೋಡ್ಕೊಳ್ಬೋದು, ಮೇನ್ ಇಂಪಾರ್ಟೆಂಟ್ ನೋಡಿ, ವ್ಯಾಲಿಡ್ ಪಬ್ಲಿಷ್ ವಾಚ್ ಅವರ್ಸ್ ಅಂತ ಬಂದ್ಬಿಟ್ಟು. ವ್ಯಾಲಿಡ್ ಪಬ್ಲಿಷ್ ವಾಚ್ ಅವರ್ಸ್ ಅಂದರೆ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇದೇನಂದ್ರೆ ವ್ಯಾಲಿಡ್ ಅಂದರೆ ನಿಮ್ಮ ಒಂದು ವಿಡಿಯೋ, ಯಾವುದೇ ಒಂದು ವಿಡಿಯೋ ಆಗಿರ್ಬೋದು, ಆ ಒಂದು ವಿಡಿಯೋ ಪಬ್ಲಿಕ್ ಯಾವಾಗ ಬೇಕಾದರೂ ಆ ವಿಡಿಯೋ ನೋಡೋ ರೀತಿ ಇರಬೇಕು. ಯಾವ ರೀತಿ ಈಗ ನೀವು ನನ್ನ ವಿಡಿಯೋ ನೋಡ್ತಾರೆ, ಇದು ಪಬ್ಲಿಕ್, ನೀವು ಎನಿ ಟೈಮ್ ಯಾವಾಗ ಬೇಕಾದ್ರೂ ಬಂದು ಈ ವಿಡಿಯೋ ನೀವು ನೋಡ್ಬೋದು. ಅಂದರೆ ನೀವು ಯಾವಾಗ ಬೇಕಾದ್ರೂ ಕ್ಲಿಕ್ ಮಾಡಿ ನೋಡ್ಬೋದು. ಈ ರೀತಿ ವಿಡಿಯೋ ಪಬ್ಲಿಕ್ ಇರಬೇಕು, ಅಂದರೆ ಪಬ್ಲಿಕ್ ಆಗಿ ವಿಡಿಯೋ ಇರಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು, ವಾಟ್ ಕೌಂಟ್ಸ್ ಆಸ್ ವ್ಯಾಲಿಡ್ ಪಬ್ಲಿಷ್ ವಾಚ್ ಅವರ್ಸ್ ಅಂತ ಕೊಡಿದ್ದಾರೆ. ವ್ಯಾಲಿಡ್ ವಾಚ್ ಅವರ್ಸ್ ಗೇಡ್ ಫಾರ್ಮ್ ಲಾಂಗ್ ಫಾರ್ಮ್ ವಿಡಿಯೋಸ್ ಯಾವ ಸೆಟ್ ಪಬ್ಲಿಷ್ ಅಂತ ಇದೆ. ಮತ್ತು ಅದ್ರ ಜೊತೆ ತೆರಳು ನೋಡ್ಕೊಳ್ಳೋದು, ವಾಚ್ ಅವರ್ಸ್ ಗೇನ್ಡ್ ಥ್ರೂ ದ ಫಾಲೋವಿಂಗ್ ಟೈಪ್ಸ್ ಆಫ್ ವಿಡಿಯೋ ಡೋಂಟ್ ಕೌಂಟ್ ಟುವರ್ಡ್ಸ್ YPP ಥ್ರೇರ್ಸ್ ಅಂತ ಥ್ರೋಲ್ಸ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಪಬ್ಲಿಕ್ ಇದ್ದಂಥ ವಿಡಿಯೋಗಳು, ಆ ಒಂದು ಪಬ್ಲಿಕ್ ಯಾವ ಒಂದು ವಿಡಿಯೋ ಇದೆ ಆ ಒಂದು ವಿಡಿಯೋಗೆ ಬಂದಂಥ ವಾಚ್ ಟೈಮ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಶಾರ್ಟ್ಸ್ ಕ್ರಿಯೇಟರ್ಸ್ ನಿಮಗೂ ಹೇಳ್ತಾ ಇದ್ದೀನಿ, ವಾಚ್ ಟೈಮ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಆ ವ್ಯೂಸ್ ಯಾವುದೇ ಒಂದು ವಿಡಿಯೋ ಪಬ್ಲಿಕ್ ಇದ್ದರೂ ಆ ಒಂದು ವಿಡಿಯೋ ಮಾತ್ರ ನಾವು ಕೌಂಟ್ ಮಾಡ್ತೀವಿ. ಅಂದರೆ ಆ ರೀತಿ ಇದ್ದಂಥ ವಿಡಿಯೋಗಳು ಮಾತ್ರ ನಾವು ಕೌಂಟ್ ಮಾಡ್ತೀವಿ. ಇಲ್ಲ, ಈ ಕೆಳಗಡೆ ಕೆಲವೊಂದಷ್ಟು ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಈ ರೀತಿ ಇದ್ದಂಥ ವಿಡಿಯೋ ಯಾವುದೇ ರೀತಿ ನಾವು ವಾಚ್ ಟೈಮ್ ಆಗಿರ್ಬೋದು, ವ್ಯೂಸ್ ಅನ್ನೋದು ಕೌಂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ
ಕಂಡೀಷನ್ ಇದೆ ಅಂದರೆ ಏನೆಲ್ಲ ಇದು ಕೌಂಟ್ ಮಾಡಲ್ಲ, ಯಾವ ರೀತಿ ವಿಡಿಯೋ ಕೌಂಟ್ ಮಾಡಲ್ಲ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಕೆಳಗಡೆ ಕೆಲವೊಂದಷ್ಟು ಕಂಡೀಷನ್ ಇದೆ, ನೋಡ್ತಾ ಹೋಗೋಣ. ತುಂಬ ಸಿಂಪಲ್. ಮೊದಲನೇ ಬಿಟ್ಟು ನಾನು ನಿಮಗೆ ಹೇಳೋದು ಇದು ಪಬ್ಲಿಕ್ ಅಂದರೆ ಇದು ಲಾಂಗ್ ವಿಡಿಯೋ ಮಾಡ್ತಾ ಇದ್ರು. ಈಗ ನಾನು ಲಾಂಗ್ ವಿಡಿಯೋ ಮಾಡ್ತಾ ನೀವು ಕೂಡ ಲಾಂಗ್ ವಿಡಿಯೋ ಮಾಡ್ತಾ ಅವ್ರಿಗೆ ಕಂಡೀಷನು. ಅದರ ನಂತರ ಬಂದ್ಬಿಟ್ಟು ಕೆಳಗಡೆ ಶಾರ್ಟ್ಸ್ ಇದೆ. ಮೊದಲನೇದು ಬಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ನೋಡಿ. ಮೊದಲನೇ ಕಂಡೀಷನ್ ಲಾಂಗ್ ವಿಡಿಯೋದವ್ರದ್ದು ಏನಪ್ಪ, ಪ್ರೈವೇಟ್ ವಿಡಿಯೋಸ್ ಅಂದರೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಒಂದು ವೇಳೆ ಪ್ರೈವೇಟ್ ವಿಡಿಯೋ ನೀವು ಹಾಕಿದ್ರೆ, ವಿಡಿಯೋ ಪ್ರೈವೇಟ್ ಇದ್ರೆ ಆ ಒಂದು ವಿಡಿಯೋಗೆ ಯಾವುದೇ ರೀತಿ ಬಂದಂಥ ವಾಚ್ ಟೈಮ್ ಯಾವುದೇ ರೀತಿ ಯೂಟ್ಯೂಬ್ದವರು ಕೌಂಟ್ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಹತ್ರ ಒಂದು ವಿಡಿಯೋ ಇದೆ, ಅದು ನೀವು ಪ್ರೈವೇಟ್ ಹಾಕಿರ್ತಾರೆ. ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಸ್ಟ್ರೈಕ್ ಆ ರೀತಿ ಏನು ಬರುತ್ತೆ ಹಂಗೆ ಬರುತ್ತೆ ಅಂತ ಭಯಪಟ್ಟು ಒಂದು ಸ್ವಲ್ಪ ಪ್ರೈವೇಟ್ ಆಗಿಬಿಡ್ತಾರೆ. ಆ ಪ್ರೈವೇಟ್ ಹಾಕಿದಂಥ ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಬರುತ್ತೆ ಆ ವಾಚ್ ಟೈಮ್ ಕೌಂಟ್ ಆಗಲ್ಲ. ಇದು ಲಾಂಗ್ ವಿಡಿಯೋದವ್ರಿಗೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಕ್ರಿಯೇಟರ್ಸ್. ಇದು ಮೊದಲನೇ ಕಂಡೀಷನ್ ಅವ್ರದ್ದು, ಮೇನ್ ಇಂಪಾರ್ಟೆಂಟ್ ಮೊದಲನೇ. ನಿಮ್ಮ ಒಂದು ವಿಡಿಯೋ ಪ್ರೈವೇಟ್ ಇದ್ದರೆ ಯಾವುದೇ ರೀತಿ ಅಂದರೆ ಯಾವುದೇ ಕಾರಣಕ್ಕೂ ಅದರದ್ದು ಒಂದು ವಾಚ್ ಟೈಮ್ ಕೌಂಟ್ ಆಗಲ್ಲ. ಹಾಗೆ ಸಬ್ಸ್ಕ್ರೈಬರ್ಸ್ ಅನ್ಬೋದು, ಸಬ್ಸ್ಕ್ರೈಬರ್ಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಏನೂ ಪ್ರಾಬ್ಲಮ್ ಇಲ್ಲ, ಆದ್ರೆ ಬಟ್ ವಾಚ್ ಟೈಮ್ ಅನ್ನೋದು ಕೌಂಟ್ ಆಗಲ್ಲ. ಇದು ಬಂದ್ಬಿಟ್ಟು ಮೊದಲನೇದು. ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಅನ್ಲಿಸ್ಟೆಡ್ ವಿಡಿಯೋಸ್ ಇದ್ದರೆ ಆ ಒಂದು ವಿಡಿಯೋ ವಾಚ್ ಟೈಮ್ ಕೂಡ ಯೂಟ್ಯೂಬ್ದವ್ರು ಕೌಂಟ್ ಮಾಡಲ್ಲ. ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಒಂದು ವಿಡಿಯೋ ಅನ್ಲಿಸ್ಟೆಡ್ ಹಾಕಿರ್ತಾರೆ, ಆ ಒಂದು ವಿಡಿಯೋಗೆ ಬಂದಂಥ ವಾಚ್ ಟೈಮ್ ಕೂಡ ಕೌಂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ದವರು. ಅದಕ್ಕೋಸ್ಕರ ಏನಾದ್ರು ಅನ್ಲಿಸ್ಟೆಡ್ ಹಾಕಿದರೆ ಈಗಲೇ ಹಾಕ್ಬಿಡಿ. ತುಂಬ ಜನ ಸ್ಟ್ರೈಕು ನಾವು ಎಲ್ಲ ನಮ್ಮ ಹತ್ರ ಕ್ರಿಯೇಟರ್ಸ್ ಏನು ಮಾಡಿರ್ತೀವಿ, ನಾವು ಸ್ವಲ್ಪ ಅಷ್ಟೇ ಪ್ರಮೋಷನ್ ಅವು ಹಾಕಿರ್ತೀವಿ, ಅದು ಅನ್ಲಿಸ್ಟೆಡ್ ಎಲ್ಲ ಹಾಕಿರ್ತೀವಿ. ಯಾಕಂದ್ರೆ ಏನೂ ಪ್ರಾಬ್ಲಮ್ ಆಗೋದು ಸ್ಟ್ರೈಕ್ ಬರಬಾರ್ದು ಅಂತ. ಆದ್ರೆ ಬಟ್ ಆ ರೀತಿ ಇದ್ದಂಥ ವಿಡಿಯೋಗೆ ಯಾವುದೇ ಕಾರಣಕ್ಕೂ ವಾಚ್ ಟೈಮ್ ಕೌಂಟ್ ಆಗಲ್ಲ. ನೀವು ಅಂಥ ಒಂದು ವಿಡಿಯೋ ಏನಾದರೂ ಅನ್ಲಿಸ್ಟೆಡ್ ಇದ್ದರೆ ಆ ಒಂದು ವಿಡಿಯೋ ಪಬ್ಲಿಕ್ ಮಾಡಿಬಿಡಿ, ಇಲ್ಲಾಂದರೆ ನಿಮ್ಮ ಆ ಒಂದು ವಿಡಿಯೋ ಡಿಲೀಟ್ ಮಾಡಿ. ಆದ್ರೆ ಬಟ್ ಆ ಒಂದು ವಿಡಿಯೋ ಇದ್ದರೂ ಕೂಡ ವೇಸ್ಟು, ಯಾಕಂದರೆ ಅದರದ್ದೊಂದು ವಾಚ್ ಟೈಮೇ ಕೌಂಟ್ ಆಗಲ್ಲ. ಇದು ಇಂಪಾರ್ಟೆಂಟ್. ಸೆಕೆಂಡು. ಥರ್ಡ್ ಬಂದ್ಬಿಟ್ಟು ಡಿಲೀಟೆಡ್ ವಿಡಿಯೋಸ್. ಅಂದರೆ ಈಗ ನಿಮ್ಮ ಒಂದು ವಿಡಿಯೋಗೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ ಒಂದು ವಿಡಿಯೋಗೆ 1000 ವಾಚ್ ಟೈಮ್ ಬಂತು. ಆ ಒಂದು 1000 ಬಂದಂಥ ವಾಚ್ ಟೈಮ್ ಬಂದಂಥ ವಿಡಿಯೋ ನೀವು ಏನು ಮಾಡ್ತಾರೆ, ಸ್ವಲ್ಪ ಏನೋ ಕಾರಣದಿಂದ ಡಿಲೀಟ್ ಮಾಡಿಬಿಡ್ತಾರೆ. ಆ ಒಂದು ವಿಡಿಯೋ ನೀವು ಡಿಲೀಟ್ ಮಾಡಿದರೆ ಆ 1000 ಏನು ವಾಚ್ ಟೈಮ್ ಇದ್ರೆ ಆ ವಾಚ್ ಟೈಮ್ ಕೂಡ ಡಿಲೀಟ್ ಆಗುತ್ತೆ. ನಿಮ್ಮ ಚಾನಲಲ್ಲಿ 4000 ವಾಚ್ ಅವರ್ಸ್ 3000 ಕಂಪ್ಲೀಟ್ ಆಗಿದೆ, ಯಾವುದೋ ಒಂದು ವಿಡಿಯೋ ವೈರಲ್ ಆಯಿತು, ಆ ಒಂದು ವಿಡಿಯೋಗೆ 1000 ವಾಚ್ ಅಂದರೆ 1000 ವಾಚ್ ಅವರ್ಸ್ ಬಂತು ಪಬ್ಲಿಕ್ದು. ಅದು ಏನೋ ಪ್ರಾಬ್ಲಮ್ ಆಗಿ ಆ ವಿಡಿಯೋ ಡಿಲೀಟ್ ಮಾಡಿದ್ರು ಅಂದರೆ ನೀವು ಡಿಲೀಟ್ ಮಾಡಿದಿರ, ಆವಾಗ ಅದೇನಾಗುತ್ತೆ ಆ 1000 ವಾಚ್ ಟೈಮ್ ಕೂಡ ಡಿಲೀಟ್ ಆಗುತ್ತೆ. ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ರೆ ನೀವು ವಿಡಿಯೋ ಡಿಲೀಟ್ ಮಾಡಿದರೆ ಆ ಒಂದು ವಿಡಿಯೋ ಬಂದಂಥ ವಾಚ್ ಟೈಮ್ ಕೂಡ ಡಿಲೀಟ್ ಆಗುತ್ತೆ. ಅದನ್ನ ನಾವು ಕೌಂಟ್ ಮಾಡಲ್ಲ, ಈ 4000 ವಾಚ್ ಅವರ್ಸಲ್ಲಿ ಆ್ಯಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಾಡ್ಸ್ ಕಂಪ್ನೀಸಿಂಗ್ ಅಂತ ಬಂದ್ಕೊಟ್ಟಿದ್ದಾರೆ. ಕಂಪ್ನಿಂಗ್ ಅಂತ ಇದೇನಪ್ಪ ತುಂಬ ಸಿಂಪಲ್. ಯಾಡ್ ಕಂಪ್ನಿಂಗ್ ಅಂತ ಬಂದ್ಬಿಟ್ಟು ಇದೇನಾರ ತುಂಬ ಸಿಂಪಲ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ನೋಡ್ತಾ ಇರ್ತಾರೆ, ದುಡ್ಡು ಕಟ್ಟು ಅಂದರೆ ದುಡ್ಡು ಕಟ್ಟಿ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅಂದರೆ ದುಡ್ಡು ಹಾಕಿ ವ್ಯೂಸ್ಗೋಸ್ಕರ ಪ್ರಮೋಟ್ ಮಾಡ್ತಾ ಇರ್ತಾರೆ, ಚಾನಲ್ ಗ್ರೋ ಆಗಲಿ ಅಂತ ತುಂಬ ಜನ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ನಲ್ಲಿ 2 ದಾರಿ ಇದೆ ಫೇಮಸ್ ಆಗ್ಬೇಕಾದ್ರೆ. ಯೂಟ್ಯೂಬ್ನಲ್ಲಿ ವೈರಲ್ ಆಗ್ಬೇಕು, ಹೆಸರು ಮಾಡ್ಬೇಕಾದ್ರೆ ಎರಡು ದಾರಿ. ಯಾವುದಂದ್ರೆ, ಒಂದು ಪ್ರತಿದಿನ ರಾತ್ರಿ ಆಗಲು ಅನ್ನೋದೇ ಕಷ್ಟಪಟ್ಟು ಯೂಟ್ಯೂಬ್ನಲ್ಲಿ ಗ್ರೋ ಆಗೋದು. ಸೆಕೆಂಡ್ ಬಂದ್ಬಿಟ್ಟು ಶಾರ್ಟ್ಕಟ್ ದಾರಿ. ಶಾರ್ಟ್ಕಟ್ ದಾರಿ ಅಂದರೆ ಹೆಂಗಂದ್ರೆ ಇಲ್ಲಿಂದ ಅಲ್ಲಿ ಒಮ್ಮೆ ಹೋಗ್ಬಿಡ್ದು. ಹೆಂಗಂದ್ರೆ ದುಡ್ಡು ಕಟ್ಟಿ ಫೇಮಸ್ ಆಗೋದು ಯೂಟ್ಯೂಬ್ನಲ್ಲಿ. ಅದು ಕೂಡ ಇದೆ, ನಿಮಗೆ ಯೂಟ್ಯೂಬ್ನಲ್ಲಿ ಗೊತ್ತಿದೆ. ಅದನ್ನ ಎದಕ್ಕೋಸ್ಕರ ಮಾಡಿದ್ದಾರೆ ಯೂಟ್ಯೂಬ್ದವರು, ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ಅವರು ಕೂಡ ಯೂಟ್ಯೂಬರ್ ಆಗಬೇಕು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಬೇಕು ಅಂತ ಇದ್ದಾರೆ ಪ್ರತಿಯೊಬ್ಬರು. ಅಂದರೆ ಯಾರ ಹತ್ರ ದುಡ್ಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡ್ಬೇಕಂತ ಇದ್ದೀರಾ, ಅವ್ರ ಹತ್ರ ದುಡ್ಡಿದೆ ಸಾಕಷ್ಟು, ನನಗೆ ವ್ಯೂಸ್ ಬೇಕು ಅನ್ನೋರಿಗೆ ಯೂಟ್ಯೂಬ್ದವ್ರು ಏನು ಮಾಡಿದ್ದಾರೆ, ಹೊಸ ನ್ಯೂ ಆಪ್ಷನ್ ತಂದಿದ್ದಾರೆ, ಫೀಚರ್ ಬಂದಿದೆ, ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ. ಏನಂದ್ರೆ ನಿಮ್ಮೊಂದು ವಿಡಿಯೋ ನೀವೇ ಪ್ರಮೋಟ್ ಮಾಡ್ಕೊಳ್ಬೋದು. ಯಾವ ರೀತಿ ಯಾಡ್ಸ್ ಮೂಲಕ ಪ್ರಮೋಟ್ ಮಾಡ್ಕೊಳ್ಬೋದು ಆರಾಮಾಗಿ. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಅಲ್ಲ, ಯಾವ ರೀತಿ ಈ ಕಡೆ ನೀವು ಕಷ್ಟಪಟ್ಟು ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ದುಡ್ಡು ಕಟ್ಟಿ ಕೂಡ ನೀವು ಫೇಮಸ್ ಆಗ್ಬೋದು. ಹೆಂಗೋ ನೀವು ಏನು ಮಾಡ್ಬೋದು, ದುಡ್ಡು ಕಟ್ಟಿ ಫೇಮಸ್ ಆಗ್ಬೋದು. ಆದ್ರೆ ಬಟ್ ಯೂಟ್ಯೂಬರ್ ಅದನ್ನ ಕ್ಲಿಯರ್ ಆಗಿ ಹೇಳ್ತದ್ರೆ ಏನಂದ್ರೆ, ನೀವು ಏನಾದರೂ ಆ ವಿಡಿಯೋಗೆ ಅಂದರೆ ನಿಮ್ಮ ಒಂದು ವಿಡಿಯೋಗೆ ದುಡ್ಡು ಕಟ್ಟಿ ನೀವು ಏನಾದರೂ ಪ್ರಮೋಟ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋಗೆ ಏನಾದರೂ ವಾಚ್ ಟೈಮ್ ಬಂದಿದ್ರೆ ಆ ವಾಚ್ ಟೈಮ್ ನಾವು ಯಾವುದೇ ಕಾರಣಕ್ಕೂ ನಾವು ಯೂಟ್ಯೂಬ್ನಲ್ಲಿ ಕೌಂಟ್ ಮಾಡಲ್ಲ. ಈ 4000 ವಾಚ್ ಅವರ್ಸಲ್ಲಿ ಆ ಒಂದು ವಾಚ್ ಟೈಮ್ ಯಾವುದೇ ರೀತಿ ಆ್ಯಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅವರು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ, ಈಗ ನೀವು ದುಡ್ಡು ಕಟ್ಟಿರ್ತಾರೆ, ಒಂದು ವಿಡಿಯೋ ಪ್ರಮೋಟ್ ಮಾಡ್ಕೊಂಡಿರ್ತಾರೆ, ಯಾಕಂದ್ರೆ ನಮ್ಮ ಚಾನಲ್ ಗ್ರೋ ಆಗಬೇಕು, ಬೇಗ ರೀಚ್ ಆಗ್ಬೇಕಂತ ನೀವು ಮಾಡಿರ್ತಾರೆ. ಆದ್ರೆ ಬಟ್ ಆ ಪ್ರಮೋಟ್ ಮಾಡಿದಂಥ ವಿಡಿಯೋಗೆ ಏನು ಬಂದಂಥ ವಾಚ್ ಟೈಮು ಯಾವುದೇ ರೀತಿ ಕೌಂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ನಿಮಗೆ 4ನೇ ಪಾಯಿಂಟ್ಸ್, ಮೇನ್ ಇಂಪಾರ್ಟೆಂಟ್ 4ನೇ ಕಂಡೀಷನ್. ಇದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾನೆ. ಏನಾದರೂ ನೀವು ದುಡ್ಡು ಕೊಟ್ಟು ಪ್ರಮೋಟ್ ಮಾಡ್ತಾ ಇದ್ದಾರೆ, ವಾಚ್ ಟೈಮ್ ಬೇಗ ಕಂಪ್ಲೀಟ್, ಅದನ್ನು ಕೂಡ ಕೌಂಟ್ ಮಾಡ್ತಾರೆ ಅಂತ ತಿಳಿದಿರ್ಬೋದು. ಆಗಲ್ಲ. ಚಾನಲ್ ಗ್ರೋ ಮಾಡ್ಕೊಳ್ಬೋದು, ಸಬ್ಸ್ಕ್ರೈಬರ್ಸ್ ಬಂದರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಸಬ್ಸ್ಕ್ರೈಬರ್ಸ್ ಬಂದರೆ ಅದೇನು ಕೌಂಟ್ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ವಾಚ್ ಟೈಮ್ ಕೌಂಟ್ ಆಗಲ್ಲ. ಇದು ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬಂದಂಥ ಕಂಡೀಷನ್ ಏನಪ್ಪ, ಯೂಟ್ಯೂಬ್ ಶಾರ್ಟ್ಸ್ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ. ಲಾಂಗ್ ಕ್ರಿಯೇಟರ್ಸ್ ಇದ್ರೆ ಎಲ್ಲ ಲಾಂಗ್ ಕ್ರಿಯೇಟರ್ಸ್ ಹೇಳ್ಬೇಕಾದ್ರೆ ನೀವು ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಿದ್ರೆ ಆ ಒಂದು ಶಾರ್ಟ್ಸ್ ಕೂಡ ಕೌಂಟ್ ಮಾಡಲ್ಲ. ಶಾರ್ಟ್ಸ್ ವಿಡಿಯೋ ಬಂದಂಥ ವಾಚ್ ಟೈಮ್ ಕೌಂಟ್ ಆಗಲ್ಲ.
ಈಗ ನಾನು ಲಾಂಗ್ ವಿಡಿಯೋ ಮಾಡ್ತೀನಿ, ನಾನು ಕೂಡ ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ಈ ಚಾನಲ್, ಆ ಒಂದು ಶಾರ್ಟ್ಸ್ಗೆ ಏನಿದೆಯಲ್ಲ ವಾಚ್ ಟೈಮ್ ಬಂದಿದೆಯಲ್ಲ, ಆ ವಾಚ್ ಟೈಮ್ ಯಾವುದೇ ರೀತಿ ಕೌಂಟ್ ಆಗಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಇದು ಗೊತ್ತಿಲ್ಲ, ಕೌಂಟ್ ಆಗುತ್ತೆ ಅಂತ ತಿಳಿದಿದ್ದಾರೆ. ತುಂಬ ಜನ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾರೆ ಕೌಂಟ್ ಆಗುತ್ತಿದೆ, ಅದ್ರ ಬಟ್ ಅಲ್ಲಿ ತೋರಿಸ್ತಲ್ಲ. ಅವ್ರು ಕ್ಲಿಯರ್ ಆಗಿರ್ತದ್ರೆ ಯಾವ ರೀತಿ ಅಂದ್ರೆ ವೈಟೆಸ್ಟ್ ಅಪ್ಲಿಕೇಶನ್ ಅಲ್ಲಿ ತೋರಿಸುತ್ತೆ, ಅದ್ರ ಬಟ್ ಕ್ರೋಮ್ ಅಲ್ಲಿ ನಿಮಗೆ 4,000 ವಾಚ್ ಅವರ್ಸ್ ತೋರಿಸುತ್ತೆ, ಅಲ್ಲಿ ತೋರಿಸಲ್ಲ. ಯಾಕಂದ್ರೆ ವಾಚ್ ಟೈಮ್ ಅನ್ನೋದು ಕೌಂಟ್ ಆಗಲ್ಲ. ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದ ಯಾವುದೇ ರೀತಿ ವಾಚ್ ಟೈಮ್ ಕೌಂಟ್ ಆಗಲ್ಲ. ಯಾಕಂದ್ರೆ ಯೂಟ್ಯೂಬ್ ಶಾರ್ಟ್ಸ್ಗೆ ಒಂದು ವ್ಯೂಸ್ ಅಂತ ಕೊಟ್ಟಿದ್ದಾರೆ, ವ್ಯೂಸ್ ಕೌಂಟ್ ಆಗುತ್ತೆ, ಅದ್ರ ಬಟ್ ವಾಚ್ ಟೈಮ್ ಕೌಂಟ್ ಆಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಕಂಡೀಷನ್. ಇನ್ನು ನೆಕ್ಸ್ಟ್ ಕಂಡೀಷನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲೈವ್ ಸ್ಟ್ರೀಮ್ಸ್ ದಟ್ ಏರ್ ಎನ್ ಅನ್ಲಿಸ್ಟೆಡ್ ಡಿಲೀಟೆಡ್ ಓವರ್ ನಾಟ್ ಕನ್ವರ್ಟೆಡ್ ಟು ವಿಡಿಯೋ ಆನ್ ಡಿಮ್ಯಾಂಡ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೀವೇನಾದ್ರು ಲೈವ್ ಸ್ಟ್ರೀಮ್ ಮಾಡಿದ್ರೆ ಆ ಒಂದು ವಿಡಿಯೋ ಒಂದು ವೇಳೆ ಅನ್ಲಿಸ್ಟೆಡ್ ಹಾಕಿದ್ರೆ, ಅಂದ್ರೆ ನೀವು ಲೈವ್ ಮಾಡಿ ಆ ಒಂದು ವಿಡಿಯೋ ಅನ್ಲಿಸ್ಟೆಡ್ ಹಾಕಿದ್ರೆ, ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಆ ಒಂದು ವಿಡಿಯೋ ನೀವು ಡಿಲೀಟ್ ಮಾಡಿದ್ರೆ, ಆ ಒಂದು ವಿಡಿಯೋಗೆ ಬಂದಂಥ ವಿಡಿಯೋ ಏನಾದರೂ ನೀವು ಅನ್ಲಿಸ್ಟೆಡ್ ಹಾಕಿದ್ರೆ, ಅಂದ್ರೆ ಆ ಒಂದು ವಿಡಿಯೋಗೆ ಬಂದಂಥ ವಾಚ್ ಟೈಮ್ ಏನಿದೆಲ್ಲ, ನೀವೇನಾದರೂ ಅನ್ಲಿಸ್ಟೆಡ್ ಹಾಕಿದ್ರೆ ಆ ಒಂದು ಲೈವ್ ಸ್ಟ್ರೀಮ್ದ ವಾಚ್ ಟೈಮ್ ಬಂದಂಥ ವಾಚ್ ಟೈಮ್ ಅದು ಕೂಡ ಕೌಂಟ್ ಆಗಲ್ಲ. ಮತ್ತು ಅದು ನೀವು ಏನಾದರೂ ಲೈವ್ ಡಿಲೀಟ್ ಮಾಡಿದ್ರೆ ಆ ಒಂದು ವಿಡಿಯೋ ಬಂದಂಥ ವಾಚ್ ಟೈಮ್ ಕೂಡ ಡಿಲೀಟ್ ಮಾಡಿಬಿಡ್ತಾರೆ. ಈ 4,000 ವಾಚ್ ಅವರ್ಸಲ್ಲಿ ಕಂಪ್ಲೀಟ್ ಅಂದರೆ ಅದರಲ್ಲಿ ನಾವು ಆ್ಯಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಕ್ಲಿಯರ್ ಆಗಿ ಬಂದ್ಬಿಟ್ಟು. ಈಗ ನಾನು ನಿಮಗೆ ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ನೀವು ಏನಾದರೂ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀರಾ, ಅನ್ಲಿಸ್ಟೆಡ್ ಆಗ್ತಾ ಇದ್ದೀರಾ, ಅದು ಯಾವುದೇ ರೀತಿ ಕಂಪ್ಲೀಟ್ ಅಂದರೆ 4,000 ವಾಚ್ ಅವರ್ಸ್ ನೀವು ಕಂಪ್ಲೀಟ್ ಮಾಡಬೇಕಿದ್ರೆ ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತಾರೆ. ಅದು ಬಟ್ ನೀವು ಏನು ಮಾಡಿರ್ತಾರೆ ಅನ್ಲಿಸ್ಟೆಡ್ ಹಾಕಿದ್ರೆ ಅಲ್ಲಿ ಕೌಂಟ್ ಆಗಲ್ಲ. ಅದಕ್ಕೆ ನೀವು ಏನಕ್ಕೂ ಪಬ್ಲಿಕ್ ಆಗಿರಬೇಕು. ಡಿಲೀಟ್ ಮಾಡಿದ್ರು ಕೂಡ ಡಿಲೀಟ್ ಆಗುತ್ತೆ ವಾಚ್ ಟೈಮ್. ಇದು ಮೇನ್ ಇಂಪಾರ್ಟೆಂಟ್. ಇದು ಈಗ ಹೇಳಿದ್ನಲ್ಲ, ಇಷ್ಟು ಕಂಡೀಷನ್ ಬಂದ್ಬಿಟ್ಟು ಇದು ಎಲ್ಲ ನಮ್ಮ ಲಾಂಗ್ ಕ್ರಿಯೇಟರ್ಸ್ ನಿಮಗಿದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ಗೆ ಹೇಳ್ಬಿಡ್ತೀನಿ, ಅವ್ರದ್ದು ಇಂಪಾರ್ಟೆಂಟ್. ಅವ್ರದ್ದು ಕೂಡ ನೋಡಿ ವ್ಯಾಲಿಡ್ ಪಬ್ಲಿಷ್ ಶಾರ್ಟ್ಸ್ ವ್ಯೂಸ್ ಅಂತ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಅದ್ರ ಕೂಡ ಕಂಡೀಷನ್ ಇದೆ. ಏನೇನು ಕಂಡೀಷನ್ ನೋಡೋಣ. ಕೆಲವೊಂದಷ್ಟು ಕಂಡೀಷನ್ಗಳಿದೆ, ಅದು ಏನೇನು ಕಂಡೀಷನ್ ನೋಡೋಣ. ಇಲ್ಲಿ ನೋಡ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್. ಶಾರ್ಟ್ಸ್ ವ್ಯೂಸ್ ಗೇನ್ಡ್ ಥ್ರೂ ದ ಫಾಲೋವಿಂಗ್ ಟೈಪ್ಸ್ ಆಫ್ ವಿಡಿಯೋಸ್ ಡೋಂಟ್ ಕೌಂಟ್ ಥ್ರೂ YPP ಥ್ರಿಲ್ಸ್ ಅಂತ ಕೊಟ್ಟಿದ್ದಾರೆ, ಮೇನ್ ಇಂಪಾರ್ಟೆಂಟು. ಇದ್ರ ಜೊತೆಗೆ ಇಲ್ಲಿ ಕೆಲವೊಂದಷ್ಟು ಅವರು ಕಂಡೀಷನ್ ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ನಾವು ವಿಡಿಯೋಗಳು ಯಾವುದೇ ರೀತಿ ವ್ಯೂಸ್ ಕೌಂಟ್ ಮಾಡಲ್ಲ. ಅಂದರೆ ನೀವು ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ರೆ ಅವರು ಕೆಲವೊಂದಷ್ಟು ಕಂಡೀಷನ್ಗಳು ಕೊಟ್ಟಿದ್ದಾರೆ. ಆ ಕಂಡೀಷನ್ ಅಂದರೆ ಕೆಲವೊಂದಷ್ಟು ಟೈಪ್ಸ್ ಕೊಟ್ಟಿದ್ದಾರೆ ಕಂಡೀಷನ್ಗಳು. ಆ ರೀತಿ ಕಂಡೀಷನ್ ವಿಡಿಯೋ ನೀವು ಏನಾದರೂ ಮಾಡಿದರೆ ಆ ಒಂದು ವಿಡಿಯೋ ನಾವು ಯಾವುದೇ ರೀತಿ ವ್ಯೂಸ್ ಕೌಂಟ್ ಮಾಡಲ್ಲ. ಕ್ಲಿಯರ್ಗೆ ಹೇಳ್ತಿದ್ದಾರೆ. ಯಾವುದೋ ಒಂದು ಶಾರ್ಟ್ಸ್ ಕ್ರಿಯೇಟರ್ಸ್ ಆಗಿರ್ಬೋದು, ನಿಮ್ಮ ಒಂದು ವಿಡಿಯೋ ಪಬ್ಲಿಕ್, ಈಗ ನಾನು ಲಾಂಗ್ ವಿಡಿಯೋ ಹೇಳಿದ್ರೆ ಅದೇ ರೀತಿ ಜನ ಯಾರು ಬೇಕಾದ್ರೂ ವಿಡಿಯೋ ನೋಡಬೇಕು, ಆ ರೀತಿ ಇರಬೇಕು. ಅದು ಯಾವಾಗ ಬೇಕಾದ್ರೂ ಕ್ಲಿಕ್ ಮಾಡಿ ನೋಡ್ಬೋದು. ಆ ವಿಡಿಯೋ ಪರ್ಮಿಷನ್ ಇರಬೇಕು. ಅದನ್ನ ಬಿಟ್ಟು ನೀವು ಅನ್ಲಿಸ್ಟೆಡ್ ಪ್ರೈವೇಟ್ ಹಾಕಿದ್ರೆ ಅದನ್ನ ಏನಾಗಲ್ಲ, ಕೌಂಟ್ ಆಗಲ್ಲ. ಅದನ್ನೇ ಕೂಡ ಹೇಳ್ತಿದ್ರೆ ಅವ್ರು ಯೂಟ್ಯೂಬ್ ಶಾರ್ಟ್ಸಲ್ಲಿ ಏನೇನು ಹೇಳ್ತಿದ್ರೆ ನೋಡೋಣ, ಏನೇನು ಕಂಡೀಷನ್ ಇದೆ ನೋಡೋಣ. ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿ ಪ್ರೈವೇಟ್ ಶಾರ್ಟ್ಸ್ ವಿಡಿಯೋಸ್, ಅಂದರೆ ನೀವು ಏನಾದರೂ ಪ್ರೈವೇಟ್ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಏನಾದರೂ ನೀವು ಪ್ರೈವೇಟ್ ಮಾಡಿದರೆ ಆ ಒಂದು ವಿಡಿಯೋಗೆ ಬಂದಂಥ ವ್ಯೂಸ್ ಏನಿದ್ರೆ ಅದು 10 ಮಿಲಿಯನ್ ವ್ಯೂಸಲ್ಲಿ ಕೌಂಟ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಕೌಂಟ್ ಆಗಲ್ಲ. ಈಗ ನಿಮ್ಮ ಒಂದು ವಿಡಿಯೋ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಏನೋ ಮಾಡಿ ನೀವು ಅನ್ಲಿಸ್ಟ್ ಅಂದರೆ ಪ್ರೈವೇಟ್ ಹಾಕಿರ್ತಾರ, ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಪ್ರೈವೇಟ್ ಹಾಕಿರ್ತಾರ. ಆ ಪ್ರೈವೇಟ್ ಹಾಕಿದರೆ ಆ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, ಆ ಮಿಲಿಯನ್ ಬರಲಿ, 2 ಮಿಲಿಯನ್ ಬರಲಿ, 3 ಮಿಲಿಯನ್ ಬರಲಿ, 10 ಮಿಲಿಯನ್ ವ್ಯೂಸ್ ಬರಲಿ, ಆ ಒಂದು ವಿಡಿಯೋ ನೀವು ಪ್ರೈವೇಟ್ ಹಾಕಿದರೆ ಆ ಒಂದು ವಿಡಿಯೋಗೆ ಬಂದಂಥ ವ್ಯೂಸ್ ಅನ್ನೋದು ಏನಾಗುತ್ತೆ, ಆ 10 ಮಿಲಿಯನ್ ವ್ಯೂಸ್ ಬಂದರೂ ಕೂಡ ಅದು ಕೌಂಟ್ ಆಗಲ್ಲ. ಯಾಕೆ ಕೌಂಟ್ ಆಗಲ್ಲ ಅಂದರೆ ಅವ್ರ ಕಂಡೀಷನ್ ಪ್ರೈವೇಟ್ ಇರಬಾರ್ದು, ಅದು ಪಬ್ಲಿಕ್ ಆಗಿರಬೇಕು. ಇದು ಬಂದ್ಬಿಟ್ಟು ಮೊದಲನೇ ಕಂಡೀಷನ್ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಸೆಕೆಂಡ್ ಬಂದ್ಬಿಟ್ಟು ಅನ್ಲಿಸ್ಟೆಡ್ ಶಾರ್ಟ್ಸ್ ವಿಡಿಯೋಸ್ ಅಂತ ಬಂದ್ಬಿಟ್ಟು ಏನಂದ್ರೆ ನೀವು ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಿದ್ರೆ ಆ ಒಂದು ವಿಡಿಯೋ ನೀವು ಅನ್ಲಿಸ್ಟೆಡ್ ಹಾಕಿದ್ದಾರೆ ಅಂದ್ರೆ ಆ ಒಂದು ಯೂಟ್ಯೂಬ್ ಶಾರ್ಟ್ಸ್ಗೆ ಬಂದಂಥ ಏನು ವ್ಯೂಸ್ ಇದೆಯಲ್ಲ ಆ ಒಂದು ವ್ಯೂಸ್ ಕೂಡ ಯೂಟ್ಯೂಬ್ದವರು ಕೌಂಟ್ ಮಾಡಲ್ಲ. ನಾವು 10 ಮಿಲಿಯನ್ ವ್ಯೂಸಲ್ಲಿ ಕೌಂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಕಂಡೀಷನ್. ಯಾಕಂದ್ರೆ ತುಂಬ ಜನ ಈಗ ಶಾರ್ಟ್ಸ್ ಕ್ರಿಯೇಟರ್ಸ್ ಇದ್ದಾರೆ, ಅನ್ಲಿಸ್ಟೆಡ್ ಹಾಕಿರ್ತಾರೆ, ಅದ್ರ ಬಟ್ ವ್ಯೂಸ್ ಕೌಂಟ್ ಆಗಲ್ಲ ಅಂತ ತುಂಬ ಜನ ಆಲ್ಮೋಸ್ಟ್ ಹಾಕಿದ್ದಾರೆ. ನನಗೆ ನಿಮಗೆ ಅಂದರೆ ನನ್ನ ಫ್ಯಾಮಿಲಿ ತುಂಬ ಜನ ಹಾಕಿದ್ದಾರೆ ನನಗೆ. ಏನಂದ್ರೆ ಬ್ರದರ್ ನನಗೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ವ್ಯೂಸ್ ಬಂದಿದೆ, ಅದ್ರ ಬಟ್ ಅಲ್ಲಿ ಕ್ರೋಮಲ್ಲಿ ಕೌಂಟ್ ಅಂದ್ರೆ ಮಾನಿಟೈಸೇಷನ್ ಫ್ಯೂಚರಲ್ಲಿ ಕೌಂಟ್ ಅಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ, ತೋರಿಸ್ತಾ ಇಲ್ಲ, ಅಲ್ಲಿ ವ್ಯೂಸೇ ಕೌಂಟ್ ಆಗ್ತಾಯಿಲ್ಲ. ಯಾಕೆ, ಏನಾಗಿದೆ ಪ್ರಾಬ್ಲಮ್, ಚೆಕ್ ಮಾಡಿ ಅಂತ ತುಂಬ ಜನ ಹೇಳ್ತಾನೆ. ಏನಪ್ಪ ಪ್ರಾಬ್ಲಮ್ ಅಂದರೆ ಏನು ಪ್ರಾಬ್ಲಮ್ ಆಗಿಲ್ಲ. ಅವ್ರು ಕ್ಲಿಯರ್ ಹೇಳಿದ್ರೆ ನೀವು ಏನಾದರೂ ಅನ್ಲಿಸ್ಟೆಡ್ ಹಾಕಿದರೆ ಆ ಒಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ನಾವು ಯಾವುದೇ ಕಾರಣಕ್ಕೂ ಬಂದಂಥ ವ್ಯೂಸ್ ಏನಿದೆ ಆ ಶಾರ್ಟ್ಸ್ ವಿಡಿಯೋಗೆ, ಅನ್ಲಿಸ್ಟೆಡ್ ಶಾರ್ಟ್ಸ್ ವಿಡಿಯೋಗೆ ವ್ಯೂಸು, ಆ ವ್ಯೂಸ್ ನಾವು ಯಾವುದೇ ಕಾರಣಕ್ಕೂ ಈ ಆ್ಯಡ್ ಮಾಡಲ್ಲ, ಅಲ್ಲಿ ನಾವು ಕೌಂಟ್ ಮಾಡಲ್ಲ. ಮೌಂಟೇಶನ್ ಕಂಡೀಷನ್ ಇದೆಯಲ್ಲ ಆ 10 ಮಿಲಿಯನ್ ವ್ಯೂಸ್ ಅದರ ಒಳಗಡೆ ನಾವು ಕೌಂಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್. ಇನ್ನು ತರ್ಡ್ ಬಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಅವ್ರಿಗೆ ಹೇಳ್ತಿದ್ದೀನಿ ಏನಪ್ಪ ಅಂದ್ರೆ ಡಿಲೀಟೆಡ್ ಶಾರ್ಟ್ಸ್ ವಿಡಿಯೋ. ಅದು ಕೂಡ ಸೇಮ್ ಲಾಂಗ್ ವಿಡಿಯೋ ಅದನ್ನ ಅದೇ ರೀತಿ ಯಾವುದೇ ರೀತಿ ಅಂದ್ರೆ ಈಗ ನೀವು ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ನೀವು ಮಾಡಿದ್ರೆ ಆ ಒಂದು ಶಾರ್ಟ್ಸ್ ವಿಡಿಯೋ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಏನೋ ಮಾಡಿ ಆ ಒಂದು ವಿಡಿಯೋ ಏನಾದರೂ ನೀವು ಒಂದು ವೇಳೆ ಡಿಲೀಟ್ ಮಾಡಿದರೆ ಆ ಒಂದು ವಿಡಿಯೋ ಬಂದಂಥ ವ್ಯೂಸ್ ಏನಿದೆ ಆ ಒಂದು ವ್ಯೂಸ್ ಕೂಡ ಡಿಲೀಟ್ ಆಗುತ್ತೆ. ಅದು ಕೌಂಟ್ ಆಗಲ್ಲ, ಚಾನೆಲ್ ಒಳಗಡೆ ಕೌಂಟ್ ಆಗಲ್ಲ, ಆ 10 ಮಿಲಿಯನ್ ವ್ಯೂಸ್ ಒಳಗಡೆ ಕೌಂಟ್ ಆಗಲ್ಲ. ಇದು ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಗೊತ್ತಲ್ಲ. ಯಾಕಂದ್ರೆ ತುಂಬ ಜನ ಡಿಲೀಟ್ ಮಾಡ್ತಾ ಇರ್ತಾರೆ. ನೀವು ಎಷ್ಟು ಡಿಲೀಟ್ ಮಾಡ್ತಾರ ಅಷ್ಟು ನಿಮ್ಮೊಂದು ವ್ಯೂಸ್ ಕಟ್ ಆಗುತ್ತೆ.
ಡಿಕ್ರೀಸ್ ಆಗುತ್ತೆ, ಕಡಿಮೆ ಆಗುತ್ತೆ, ಅದ್ರ ಬಟ್ ಕೌಂಟ್ ಆಗಲ್ಲ ಅಲ್ಲಿ. ಕ್ಲಿಯರ್ ಆಗತ್ತದ್ರ ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕೊನೆಯ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೋಡ್ಕೊಳ್ಬೋದು, ಯಾಡ್ ಕಂಪ್ನೀಸಿಂಗ್ ಅಂತ ಇದೆಯಲ್ಲ, ಇದೇನಂದ್ರೆ ಯಾಡ್ ಕಂಪ್ನೀಸಿಂಗ್. ಈಗ ಹೇಳಿದ್ನಲ್ಲ ನಾವು ಯೂಟ್ಯೂಬ್ ಲಾಂಗ್ ವಿಡಿಯೋ ಪ್ರಮೋಟ್, ಅದೇ ರೀತಿ ಕೂಡ ನೀವು ಕೂಡ 2 ದಾರಿ ನಿಮಗೂ ಕೂಡ. ನೀವು ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಶಾರ್ಟ್ಸ್ ವಿಡಿಯೋ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ ಅಂದರೆ ಗ್ರೋ ಆಗ್ಬೋದು ಚಾನೆಲ್ಲು. ಇಲ್ಲ ದುಡ್ಡು ಕಟ್ಟಿ ನೀವು ಶಾರ್ಟ್ಸ್ಗೆ ಬೂಸ್ಟ್ ಮಾಡ್ಕೊಂಡು ಮಾಡ್ತೀನಿ, ನನ್ನ ಚಾನಲ್ ಬೇಗ ಗ್ರೋ ಮಾಡ್ಕೋತೀನಿ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೋತೀನಿ ಅಂದರೆ ನಿಮಗೂ ಕೂಡ ಫ್ಯೂಚರ್ ಇದೆ. ಶಾರ್ಟ್ಸ್ ಪ್ರಮೋಟ್ ಮಾಡ್ಕೊಳ್ಬೋದು ಯಾಡ್ ಮೂಲಕ. ಆದ್ರೆ ಬಟ್ ಅವ್ರು ಯೂಟ್ಯೂಬ್ದವ್ರು ಏನಂತ ಇದ್ದಾರೆ, ನೀವು ಏನಾದರೂ ಒಂದು ವೇಳೆ ಆ ಯಾಡ್ಸ್ ಮೂಲಕ ನೀವು ಏನಾದರೂ ನಿಮ್ಮೊಂದು ವಿಡಿಯೋ ಶಾರ್ಟ್ಸ್ ವಿಡಿಯೋ ಪ್ರಮೋಟ್ ಮಾಡಿದ್ರೆ, ಬೂಸ್ಟ್ ಮಾಡ್ಕೊಂಡ್ರೆ, ಆ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ ಅಷ್ಟು ವ್ಯೂಸ್ ಎಲ್ಲ ನಾವು ಯಾವುದೇ ಕಾರಣಕ್ಕೂ ಕೌಂಟ್ ಮಾಡಲ್ಲ. ಎಷ್ಟೇ ವಿಡಿಯೋ ನೀವು ಎಷ್ಟೇ ದುಡ್ಡು ಕಟ್ಟಿ ನೀವು ಪ್ರಮೋಟ್ ಮಾಡಿದ್ರು ಕೂಡ ಆ ಮಿಲಿಯನ್ 10 ಮಿಲಿಯನ್ 20 ಮಿಲಿಯನ್ ಲಕ್ಷ ಕೋಟಿ ವ್ಯೂಸ್ ಬಂದರೂ ಕೂಡ ಆ ಒಂದು ವ್ಯೂಸ್ ನಾವು 10 ಮಿಲಿಯನ್ ಒಳಗಡೆ ಕೌಂಟ್ ಮಾಡಲ್ಲ. ಮಾನಿಟೈಸೇಷನ್ ಏನು ಕ್ರೈಟೇರಿಯಾ ಇದೆ ಅದ್ರ ಒಳಗಡೆ ನಾವು ಯಾವುದೇ ರೀತಿ ಅದನ್ನು ತರಲ್ಲ, ಅಂದರೆ ಅದರ ಒಳಗಡೆ ನಾವು ಅದನ್ನು ಯಾಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಅದ್ರ ಜೊತೆ ತಿಳಿದ್ಬಿಟ್ಟು ಕೀಪಿಂಗ್ ಮೇಂಡ್ ದಟ್ ದ ಎನಿ ಪಾಲಿಸಿ ಅಂದರೆ ಎನಿ ಪಬ್ಲಿಕ್ಸ್ ವಾಚ್ ಅವರ್ಸ್ ಆ್ಯಂಡ್ ಫಾರ್ಮ್ ಶಾರ್ಟ್ಸ್ ವ್ಯೂಸ್ ಅಂತ ಹೇಳ್ತಾರೆ. ಇದೇನಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ, ನೀವು ಯಾವುದೇ ಕ್ರಿಯೇಟರ್ಸ್ ಇರಲಿ, ನಿಮ್ಗೆ ಎಲ್ಲರಿಗೂ ನೆನ್ಪಿಟ್ಕೊಳ್ಳಿ ಗೊತ್ತಿರಲಿ, ಏನಂದ್ರೆ ನೀವು ಈ ಕಡೆ ಲಾಂಗ್ ವಿಡಿಯೋನು ಅಪ್ಲೋಡ್ ಮಾಡಿ ಶಾರ್ಟ್ಸ್ ಅಪ್ಲೋಡ್ ಮಾಡಿ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾನೆ. ಯಾಕಂದ್ರೆ ಈ ಲಾಂಗ್ ವಿಡಿಯೋ 10 ಮಿಲಿಯನ್ ಅಂದರೆ ಲಾಂಗ್ ವಿಡಿಯೋ ಮಾಡಿದರೆ ಅದರಿಂದ 4 ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ ಆಗುತ್ತೆ. ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ರೆ ಅದೇ ಚಾನಲಲ್ಲಿ ಶಾರ್ಟ್ಸ್ ಕೂಡ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ ಆಗುತ್ತೆ. ಎರಡರಲ್ಲಿ ನೀವು ಯಾವುದೋ ಒಂದು ಕಂಪ್ಲೀಟ್ ಆದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಆದ್ರೆ ಬಟ್ ಇಷ್ಟು ನಾನು ನಿಮಗೆ ಕಂಡೀಷನ್ ಕ್ರೈಟೇರಿಯಾ ಹೇಳಿದ್ನಲ್ಲ, ಇಷ್ಟು ಮೇನ್ ಇಂಪಾರ್ಟೆಂಟ್. ಈ ಕಂಡೀಷನ್ ಎಲ್ಲ ನೀವು ಫಾಲೋ ಮಾಡಬೇಕು. ಇದು ಫಾಲೋ ಮಾಡಿದಾಗ ಮಾತ್ರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ನೀವೆಲ್ಲ ಏನು ತಿಳ್ಕೊಂಡಿರ್ತಾರ, ಈ ಮಾನಿಟೈಸೇಷನ್ ಈ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಮಾನಿಟೈಸೇಷನ್ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಬಟ್ ಹಾಗಲ್ಲ, ಹಂಗಾಗಲ್ಲ. ಯಾಕಂದ್ರೆ ಅಷ್ಟು ಕಂಪ್ಲೀಟ್ ಆದ್ರೂ ಕೂಡ ಮಾನಿಟೈಸೇಷನ್ ಆಗಲ್ಲ, ನಿಮ್ಗೆ ಅಪ್ಲೈ ಅನ್ನೋ ಬಟನ್ ಬರಲ್ಲ. ಯಾಕಂದ್ರೆ ನಿಮ್ಮ ಚಾನಲ್ಗೆ ಇದ್ರ ಜೊತೆಗೆ ಕೆಲವೊಂದಷ್ಟು ಇದನ್ನು ಕೂಡ ಕಂಪ್ಲೀಟ್ ಆಗಬೇಕು. ಕೆಲವೊಂದಷ್ಟು ಪ್ರೊಸೆಸ್ ನೀವು ಕಂಪ್ಲೀಟ್ ಅಂದ್ರೆ ಕೆಲವೊಂದಷ್ಟು ಎನೇಬಲ್ ಮಾಡ್ಕೊಳ್ಬೇಕು, ಸೆಟ್ಟಿಂಗ್ ಆನ್ ಮಾಡ್ಕೊಳ್ಬೇಕು, ಮತ್ತು ಕೆಲವೊಂದಷ್ಟು ನೀವು ಫಾಲೋ ಮಾಡ್ಬೇಕು. ಏನಪ್ಪ ಮೊದಲೇ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಷ್ಟೆಲ್ಲ ಕಂಡೀಷನ್ ಎಲ್ಲ ಕಂಪ್ಲೀಟ್ ಆದ್ರು, ಈಗ ಏನಿಲ್ಲ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಕಂಪ್ಲೀಟ್ ಆದರೂ ಕೂಡ ನಿಮ್ಮ ಚಾನಲ್ಗೆ ಅಪ್ಲೈ ಅನ್ನೋ ಬಟನ್ ಬರಲ್ಲ, ಮಾನಿಟೈಸೇಷನ್ ಅಪ್ಲೈ ಮಾಡೋ ಆಪ್ಷನ್ ಬರಲ್ಲ. ಅದು ಬರ್ಬೇಕಾದ್ರೆ ನೀವು ಏನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನು ಮೊಬೈಲ್ ನಂಬರ್ ಆ ಚಾನಲ್ ಇದೆ, ಆ ಇಮೇಲ್ ಇದೆ, ಆ ಇಮೇಲ್ ಐಡಿಗೆ ನೀವು ನಿಮ್ಮೊಂದು ಮೊಬೈಲ್ ನಂಬರ್ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡಬೇಕು. ಅದು ಆನ್ ಮಾಡಲಿಲ್ಲ ಅಂದ್ರೆ ಬರಲ್ಲ. ಅದನ್ನ ಆನ್ ಮಾಡ್ಕೊಳ್ಳಿ. 2 ಸ್ಟೆಪ್ ವೆರಿಫಿಕೇಶನ್ ಇದು ಮೊದಲು. ಸೆಕೆಂಡ್ ಬಂದ್ಬಿಟ್ಟು ಯಾವುದೇ ರೀತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 90 ಡೇಸ್ ಅಂದರೆ ಈಗ ಮಾನಿಟೈಸೇಷನ್ ಅಪೀಲ್ ಮಾಡ್ತಿದ್ರೆ ಅದರ ಒಳಗಡೆ ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರಬಾರ್ದು. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು, ಕೋಆಪರೇಟಿವ್ ಸ್ಟ್ರೈಕ್ ಆಗಿರ್ಬೋದು, ಎರಡರಲ್ಲಿ ಯಾವುದೋ ಒಂದು ಬರಬಾರ್ದು. ನಿಮ್ಮ ಚಾನಲ್ನಲ್ಲಿ ಆ್ಯಕ್ಟಿವ್ ಇರಬಾರ್ದು. ಏನಾದರೂ ಒಂದು ವೇಳೆ ಆ್ಯಕ್ಟಿವ್ ಇದ್ದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡಿದ್ರು ಕೂಡ ಮಾನಿಟೈಸೇಷನ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ, ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡು ನೀವು ಮಾನಿಟೈಸೇಷನ್ ಅಪೀಲ್ ಮಾಡಿದ್ರು ಕೂಡ ವೇಸ್ಟ್. ಇದು ನಿಮಗೆ ಗೊತ್ತಿರಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ಈ 2 ಸ್ಟೆಪ್ ವೆರಿಫಿಕೇಶನ್ ಆನ್ ಇರಬೇಕು, ಮತ್ತು ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರಬೇಕು, ಮತ್ತು ಅದ್ರ ಜೊತೆಗೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು, ಇನ್ನೊಬ್ರು ವೀಡಿಯೋ ಯಾವುದೇ ರೀತಿ ಅಪ್ಲೋಡ್ ಮಾಡೋಂಗಿಲ್ಲ. ಇಷ್ಟೆಲ್ಲ ಫಾಲೋ ಮಾಡಬೇಕು. ಇಷ್ಟು ಫಾಲೋ ಮಾಡಿದ್ರೆ ಮಾನಿಟೈಸೇಷನ್ ಅನ್ನೋದು ಅಂದರೆ ಮಾನಿಟೈಸೇಷನ್ ಅನ್ನೋದು ಆನ್ ಆಗುತ್ತೆ ಆರಾಮಾಗಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗ ನಾನು ನಿಮಗೆ ಹೇಳಿದ್ನಲ್ಲ, ಇಷ್ಟು ನೀವು ಕಂಡೀಷನ್ ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಈ 2 ಸ್ಟೆಪ್ ವೆರಿಫಿಕೇಶನ್ ಆಗಿರ್ಬೋದು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು, ಇದೆಲ್ಲ ನೀವು ಕಂಪ್ಲೀಟಾಗಿ ಫಾಲೋ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು. ಇದ್ರ ಜೊತೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೆಲವೊಂದಷ್ಟು ಚೆಕಿಂಗ್ ಮಾಡ್ತಾರೆ. ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ರಿವ್ಯೂವಲ್ಲಿ ಹೋಗುತ್ತೆ. ರಿವ್ಯೂವಲ್ಲಿ ಹೋದಾಗ ಏನೆಲ್ಲ ಚೆಕ್ ಮಾಡ್ತಾರೆ ಗೊತ್ತಾ, ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಇವಾಗಲೇ ಅದನ್ನೆಲ್ಲ ನೀವು ಅವ್ರು ಏನೆಲ್ಲ ಚೆಕ್ ಮಾಡ್ತಾರೆ ಹೇಳಿದ್ದೀನಿ, ಆ ವಿಡಿಯೋ ನೋಡಿ ಪ್ರತಿಯೊಂದು ಕೂಡ ನೀವು ಸರಿ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆನ್ ಆಗಲ್ಲ ಅಂತ. ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ನಮ್ಮ ಕನ್ನಡ ಟೆಕ್ ಟಿಪ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಎಲ್ಲ ಯೂಟ್ಯೂಬ್ ಮುಂದೆ ನಿಮಗೆ ದುಡ್ಡು ಬರ್ಬೇಕಾದ್ರೆ ಹಂಗೆ ಬರಲ್ಲ, ಡೈರೆಕ್ಟು ಇದೆಲ್ಲ ಫಾಲೋ ಮಾಡಿದಾಗ ಮಾತ್ರ ನಿಮಗೆ ಯೂಟ್ಯೂಬ್ ಮುಂದೆ ದುಡ್ಡು ಅನ್ನೋದು ಬರುತ್ತೆ ಅಂತ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲರಿಗೂ ಹೇಳ್ತಾನೆ, ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದೇ ಕಮೆಂಟ್ಸಲ್ಲಿ ಕಮೆಂಟಿಗೆ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡು ವಿಡಿಯೋ ಮಾಡಿದ್ದೀನಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರೂ ಬಾಯ್. ಅಲ್ಲಿವರೆಗೂ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಮರಿಬೇಡಿ.